ಸ್ಪೈಸ್ ಜೆಟ್ ಇದು ನಮ್ಮ ದೇಶದ ಇನ್ನೊಂದು ಲೋ ಬಜೆಟ್ ಪ್ರೈಸ್ನಲ್ಲಿ ಸರ್ವಿಸ್ನ ನೀಡ್ತಾ ಇರೋಂಥ ಕಂಪನಿ. ಇದು ಒಂದು ಏರ್ಲೈನ್ ಕಂಪನಿ. ಹಾಗೆ ಸ್ಪೈಸ್ ಜೆಟ್ 51 ಫ್ಲೈಟ್ಸ್ನ ಹೊಂದಿದೆ. ಅದರಲ್ಲಿ 30 ಬೋಯಿಂಗ್ 737. ಆ ಬೋಯಿಂಗ್ 737 ಮಾಡೆಲ್ನಲ್ಲಿ ಇನ್ನೂ ತುಂಬ ಟೈಪ್ಸ್ ಇದ್ದಾವೆ. ಅದರಲ್ಲಿ ಮ್ಯಾಕ್ಸ್ ಮತ್ತೆ GL ಈ ಥರ ಡಿಫ್ರೆಂಟ್ ಟೈಪ್ಸ್ ಮಾಡೆಲ್ ಇದ್ದಾವೆ. ಬಟ್ ಆ ಥರ ಮಾಡೆಲ್ ಎಲ್ಲ ನಮ್ಮಂಥ ನಾರ್ಮಲ್ ಪೀಪಲ್ಸ್ಗೆ ಗೊತ್ತಾಗೋದಿಲ್ಲ. ಓವರ್ ಆಲ್ ಹೇಗಿರುತ್ತೆ ಅಂದರೆ ಫ್ಲೈಟ್ಸು ಒಂದು ಕಡೆ 3 ಸೀಟ್ಸ್, ಇನ್ನೊಂದು ಕಡೆ 3 ಸೀಟ್ಸ್. ಅದರಲ್ಲಿ ನಮ್ಮಂಥ ಪೀಪಲ್ಸ್ಗೆ, ನಾರ್ಮಲ್ ಜನರಿಗೆ ಯಾವುದೇ ಡಿಫ್ರೆನ್ಸ್ ಗೊತ್ತಾಗಲ್ಲ. ಏನಾದರೂ ಪೈಲಟ್ಸ್ ಅವ್ರಿಗೇನಾದರೂ ಗೊತ್ತಾಗುತ್ತೆ ಅಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಹಾಗೆ ಇಂಜಿನಿಯರ್ಸ್ ಅವ್ರಿಗೆ ತಿಳಿಬೋದು. ಆದರೆ 30 ಬೋಯಿಂಗ್ 737 ಮ್ಯಾಕ್ಸ್ ಅಂತ ಏನಲ್ಲ, ಆ ಥರ ಡಿಫ್ರೆಂಟ್ ಟೈಪ್ಸಲ್ಲಿ 30 ಫ್ಲೈಟ್ಸ್ ಇದ್ದಾವೆ. ಹಾಗೆ 21 DHC ಹ್ಯಾವಿಲ್ಯಾಂಡ್ ಕೆನಡಾ -8-400 ಆ ಮಾಡೆಲ್ನಲ್ಲಿ 21 ಫ್ಲೈಟ್ಸ್ ಇದ್ದಾವೆ. ಇದು ತುಂಬ ಚಿಕ್ಕ ಫ್ಲೈಟ್. ಇದು ಆಲ್ಮೋಸ್ಟ್ ಅಲ್ಲ 100% ನಮ್ಮ ದೇಶದಲ್ಲೇ ಸರ್ವಿಸ್ ಕೊಡುತ್ತೆ. ಡೊಮೆಸ್ಟಿಕ್ ಸರ್ವಿಸ್ ಮಾತ್ರನೇ ನೀಡುತ್ತೆ. ಯಾಕೆಂದರೆ ಇದು ಚಿಕ್ಕ ಫ್ಲೈಟ್ಸ್. ಒಂದು ಕಡೆ 2 ಸೀಟ್ಸ್ ಇರುತ್ತೆ, ಇನ್ನೊಂದು ಕಡೆ 2 ಸೀಟ್ಸ್. ತುಂಬ ಚಿಕ್ಕ ಫ್ಲೈಟ್. ಹಾಗೆ ಇದು 73 ಡೆಸ್ಟಿನೇಷನ್ಗಳಿಗೆ ಸರ್ವಿಸ್ನ ನೀಡ್ತಾ ಇದೆ. ಅದರಲ್ಲಿ 60 ಡೆಸ್ಟಿನೇಷನ್ಸ್ 60 ಡೆಸ್ಟಿನೇಷನ್ಸ್ ಎಲ್ಲ ನಮ್ಮ ಡೊಮೆಸ್ಟಿಕಲ್ಲೇ, ನಮ್ಮ ದೇಶದಲ್ಲೇ. ಹಾಗೆ ಇನ್ನು 13 ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಗಳಿಗೆ. ಅದರಲ್ಲಿ ಮೇಜರ್ ಆಗಿ ಬಂದ್ಬಿಟ್ಟು ಕೊಲಂಬೋ, ಸಿಂಗಾಪುರ್, ಹಾಗೆ ಜೆಡಾ ಇಂಥ ಒಂದಷ್ಟು ಸಿಟೀಸ್ಗಳಿಗೆ ಸರ್ವಿಸ್ನ ನೀಡ್ತಾ ಇದೆ. ಹಾಗೆ ಇದು ನಮ್ಮ ದೇಶದ ಮೇಜರ್ ಸಿಟೀಸ್ ಬಂದ್ಬಿಟ್ಟು ಮುಂಬೈ, ಡೆಲ್ಲಿ, ಪುಣೆ, ಹಾಗೆ ಚೆನ್ನೈ, ಹೈದರಾಬಾದಲ್ಲಿ ಇದು ಮೇಯ್ನ್ ಅಂತಂದರೆ ಅದಕ್ಕೆ ಮೇಯ್ನ್ ಡೆಲ್ಲಿ ಮತ್ತು ಹೈದರಾಬಾದ್ ಇದಕ್ಕೆ ಒಂದು ಮೇಯ್ನ್ ಆಗಿರೋ ಅಂಥ ಸ್ಥಳ. ಓಕೆ, ಅದಿರಲಿ. ಹೈದರಾಬಾದ್ ಮತ್ತು ಮುಂಬೈ, ಡೆಲ್ಲಿಗೂ ಕೂಡ ಇದು ಸರ್ವಿಸ್ನ ನೀಡ್ತಾ ಇದೆ. ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ಇದು ತುಂಬ ಸರ್ವಿಸ್ನ ನೀಡ್ತಾ ಇದೆ. ಈಗ ಶಿವಮೊಗ್ಗ ಮತ್ತು ಬೆಳಗಾಂ ಈ ಥರ ಚಿಕ್ಕ ಡೊಮೆಸ್ಟಿಕ್ ಏರ್ಪೋರ್ಟ್ಸ್ಗಳಲ್ಲೂ ಈ ಫ್ಲೈಟ್ಸ್ ಸರ್ವಿಸ್ನ ನೀಡ್ತಾ ಇದೆ. ಯಾಕಂದರೆ ಇದು ತುಂಬ ಚಿಕ್ಕ ಫ್ಲೈಟ್ಸ್ ಕೂಡ ಹೊಂದಿದೆ. 21 DHC ಫ್ಲೈಟ್ಸ್ ಇದ್ದಾವೆ. ಅದು ತುಂಬ ಚಿಕ್ಕ ಫ್ಲೈಟ್ಸ್. ಅಂದರೆ ನಮ್ಮ ದೇಶದ ಡೊಮೆಸ್ಟಿಕ್ ಏರ್ಪೋರ್ಟ್ಗಳಿಗೆ ಸರ್ವಿಸ್ನ ನೀಡುವಂಥ ಫ್ಲೈಟ್ಸ್ಗಳವು. ಇಷ್ಟು ಸ್ಪೈಸ್ ಜೆಟ್ನ ಇನ್ಫಾರ್ಮೇಷನ್. ಇದು ಮುಂದೆ ಇನ್ನೂ ಏನಾದರೂ ಬೇಕೋ, ಇನ್ನೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಕಮೆಂಟ್ ಮಾಡಿ, ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್.